ನಮಸ್ಕಾರ. ನಾನು ಡಾಕ್ಟರ್ ಮಾಧುರಿ ವಿದ್ಯಾಶಂಕರ್, ಸ್ತ್ರೀರೋಗ ತಜ್ಞೆ. ಅದರಲ್ಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ಫೆಲೋಶಿಪ್ ಮಾಡಿ ಸ್ಪೆಷಲೈಸ್ ಮಾಡಿರೋವಂಥದ್ದು. ನಾವು ಡೀಲ್ ಮಾಡೋದು ಈ ಲೇಡೀಸ್ ಸಮಸ್ಯೆಗಳು. ಅದು ಯಾವ ಥರ ಎಕ್ಸೆಸಿವ್ ಬ್ಲೀಡಿಂಗ್ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಸಾಕಷ್ಟು ಬ್ಲೀಡಿಂಗ್ ಕಂಡು ಬಂದಲ್ಲಿ ಏನು ಮಾಡ್ತೀವಿ, ಇವತ್ತು ಆ ವಿಷಯದ ಬಗ್ಗೆ ಮಾತಾಡೋಣ. ಮುಟ್ಟು ನಿಲ್ಲೋಕ್ಕಿಂತ ಮುಂಚೆ ಸಾಧಾರಣ ನಮ್ಮ ದೇಶದಲ್ಲಿ ಮುಟ್ಟು ನಿಲ್ಲೋ ಸಮಯ ಅಂದರೆ ನಮ್ಮ ಲೇಡೀಸಲ್ಲಿ 45ರಿಂದ 50 ವರ್ಷ ಈ ಟೈಮಲ್ಲಿ ನಿಂತು ಹೋಗೋಂಥದ್ದು ಸಾಧಾರಣ. ಅದು ಸುಮ್ಮನೆ ನಿಂತು ಹೋಗ್ಬಿಡುತ್ತಾ, ಕೆಲವರಲ್ಲಿ ತೊಂದರೆ ಕೊಡ್ಬೋದು. ಯಾವ ಥರ ಕೆಲವರಲ್ಲಿ ಏನಾಗುತ್ತೆ, ಸಾಕಷ್ಟು ದಿವಸ ಬ್ಲೀಡಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ಪೀರಿಯಡ್ಸ್ ಆಗೋ ಟೈಮಲ್ಲೇ ತಿಂಗಳೇ ಆಗ್ತಾ ಇರುತ್ತೆ. ಬಟ್ ಹೇಗೆ ಅಂದರೆ 8 ದಿವಸ 9 ದಿವಸ 10 ದಿವಸ ಗಟ್ಟಿ ಕ್ಲಾಟ್ಸ್ ಎಲ್ಲ ಹೋಗೋಷ್ಟು ಸಾಕಷ್ಟು ಬ್ಲೀಡಿಂಗ್ ಆಗ್ಬೋದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಒಂದೇ ಸಮನೆ ತಿಂಗಳುಗಟ್ಟಲೆ ಬ್ಲೀಡಿಂಗ್ ಹೋಗೋಕ್ಕೆ ಶುರುವಾಗ್ಬಿಡುತ್ತೆ. ಏನು ತೊಂದರೆನೇ ಇರಲ್ಲ, ಆದರೆ ಒಮ್ಮೆನೇ 1 ತಿಂಗಳು 2 ತಿಂಗಳು ಆ ಥರ ಕಂಟಿನ್ಯೂಸ್ ಬ್ಲೀಡಿಂಗ್ ಹೋಗೋಕ್ಕೆ ಶುರುವಾಗ್ಬೋದು. ಇನ್ನು ಕೆಲವರು ಸಾಕಷ್ಟು ಲಕ್ಕಿ ಇರೋರಿಗೆ ಏನಾಗುತ್ತೆ, ತಾನಾಗೆ ನಿಂತು ಹೋಗ್ಬಿಡುತ್ತೆ, ಏನೂ ತೊಂದರೆನೂ ಆಗಲ್ಲ. ಆದರೆ ಈ ಕೆಲವರು ಪೀಪಲ್ ಏನಿರ್ತಾರೆ ಅವರಿಗೆ ಈ ಬ್ಲೀಡಿಂಗ್ ಎಷ್ಟು ಸಮಸ್ಯೆ ಕೊಡುತ್ತೆ ಅಂದರೆ, ಈ ಜನರಿಗೆ ಅವ್ರದ್ದು ಹಿಮೋಗ್ಲೋಬಿನ್ ಸಾಕಷ್ಟು ಕಡಿಮೆ ಆಗಿ ಹೋಗ್ಬೋದು. ಅದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನು ಕೊಡೋಷ್ಟು ಪರಿಸ್ಥಿತಿ ಬರ್ಬೋದು. ಲೇಡೀಸ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಮನೇಲಿ ಅವರಿಗೆ ಎಲ್ಲ ಕೆಲಸಗಳು ಮಾಡ್ಕೋಬೇಕು, ಮಕ್ಕಳದು ನೋಡಬೇಕು, ಮನೆಯವ್ರದ್ದು ನೋಡಬೇಕು, ಎಲ್ಲ ಆಗಬೇಕು. ಹಾಗಾಗಿ ಅವ್ರು ಸಾಕಷ್ಟು ತಮ್ಮ ಒಂದು ಸಮಸ್ಯೆಗಳೇನಿದೆ ಯಾವಾಗಲೂ ಅವರು ಅದನ್ನು ವ್ಯಕ್ತಪಡಿಸದೇ ಇರ್ಬೋದು. ಹಾಗಾಗಿ ಹಾಗೆ ಸಫರ್ ಮಾಡ್ತಾ ಇರ್ತಾರೆ. ಸುಸ್ತಾಗೋಕ್ಕೆ ಶುರುವಾಗುತ್ತೆ. ಕೆಲವು ಎಲ್ಲಿ ತನಕ ಆಗುತ್ತೆ ಅಂದರೆ ಅವ್ರಿಗೆ ಎದ್ದು ಓಡಾಡೋಕ್ಕೂ ಆಗದೇ ಇರ್ಬೋದು. ಅಷ್ಟು ಅವ್ರಿಗೆ ತೊಂದರೆ ಆಗೋ ತನಕ ಬರಲ್ಲ ಲೇಡೀಸ್ ನಮ್ಮ ಹತ್ರ ವಾಪಸ್ಸು. ಸೊ ಹಾಗಾಗಿ ಇದೊಂದು ಅವೇರ್ನೆಸ್ ನಾನು ಹೇಳಬೇಕು ಅಂದರೆ, ನಿಮಗೆ ಬ್ಲೀಡಿಂಗ್ ಹೆಚ್ಚಿಗೆ, ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಹೆಚ್ಚಿಗೆ ಆಯಿತು, ನಿಮಗೆ ಮುಂಚೆ ಯಾವ ಥರ ಇತ್ತೋ ಅದಕ್ಕಿಂತ ಜಾಸ್ತಿ ಆಯಿತು, ಇಲ್ಲ ಗಟ್ಟಿ ಹೋಗೋಕ್ಕೆ ಶುರುವಾಯಿತು, ಇವೆಷ್ಟು ಪ್ಯಾಡ್ಸ್ ಬಳಸ್ತಿದ್ರೋ ಅದಕ್ಕಿಂತ ಜಾಸ್ತಿ ಬಳಸ್ತಾ ಇದ್ದೀರಿ ಅಂದರೆ ಎಚ್ಚೆತ್ಕೊಳ್ಳಿ, ಇದನ್ನು ತೋರಿಸ್ಕೊಳ್ಳಿ. ಯಾಕಂದರೆ ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ಟ್ರೀಟ್ ಮಾಡಬಹುದಾ ಅಂತ ಆಗೋವಂಥ ಕಾರಣಗಳಿರುತ್ತೆ. ನಿಮಗೆ ಸುಲಭವಾಗಿ ಅದನ್ನು ಟ್ರೀಟ್ಮೆಂಟು ಕೊಡಬಹುದು, ಆ ಥರ ಕಾರಣ ಇರುತ್ತೆ. ಸೈಲೆಂಟಾಗಿ ಕುತ್ಕೊಂಡು ಸಫರ್ ಮಾಡೋ ಅಂಥದ್ದು ಬೇಕಾಗಲ್ಲ. ಸೊ ಇದರಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರ್ಬೋದು ಮುಟ್ಟಿನಕ್ಕಿಂತ ಮುಂಚೆ ಅಂದರೆ, ಗರ್ಭಕೋಶದಲ್ಲಿ ಪ್ರಾಬ್ಲಮ್ಸು. ಯಾವ ಥರ ಪ್ರಾಬ್ಲಮ್ಮು, ಗರ್ಭಕೋಶ ಒಳಗಡೆಗೆ ಒಂದು ಲೈನಿಂಗ್ ಇರುತ್ತೆ, ಅದನ್ನು ನಾವು ಎಂಡೋಮೆಟ್ರಿಯಮ್ ಅಂತ ಕರಿತೀವಿ. ಈ ಎಂಡೋಮೆಟ್ರಿಯಮಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಉಂಟಾಗ್ಬೋದು. ಒಂದು ಪಾಲಿಪ್ಸ್ ಥರ ಬೆಳ್ಕೋಬೋದು, ಅಂದರೆ ಅದರದ್ದು ಎಕ್ಸ್ಟ್ರಾ ಗ್ರೋತ್ ಆಗಿಬಿಟ್ಟಿರುತ್ತೆ. ನಾರ್ಮಲ್ ಏನಿರುತ್ತೋ ಒಂದು 10 ಮಿಲಿಮೀಟ್ರ್ ತನಕ ನಾರ್ಮಲ್ ಇರುತ್ತೆ. ಬಟ್ ಇವರಲ್ಲಿ ಏನಾಗ್ಬೋದು, 20 ಮಿಲಿಮೀಟ್ರ್ 25 ಮಿಲಿಮೀಟ್ರ್ ತನಕನೂ ಬೆಳ್ಕೊಂಡ್ಬಿಡ್ಬೋದು. ಆ ಥರ ಜಾಸ್ತಿ ಬೆಳ್ಕೊಳ್ತು ಅಂದರೆ ಜಾಸ್ತಿ ಬ್ಲೀಡಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೆ ನಾವು ಸ್ಪೆಷಲಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇಲ್ಲ ಗರ್ಭಕೋಶದ ವಾಲಲ್ಲಿ ಫೈಬ್ರಾಯ್ಡ್ಸ್ ಅಂತ ಹೇಳಿ ಗೆಡ್ಡೆಗಳು ಬೆಳ್ಕೊಳ್ಳುತ್ತೆ. ಈ ಗೆಡ್ಡೆಗಳು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಅದಕ್ಕೂ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಈ ಥರ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಇನ್ನು ಟ್ಯೂಬ್ಗಳಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಫ್ಯಾಲೋಪಿಯನ್ ಟ್ಯೂಬ್ ಇದರಲ್ಲಿನೂ ಗೆಡ್ಡೆಗಳಾಗುವಂಥದ್ದು. ಇದಕ್ಕೆ ನಾವು ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತೀವಿ. ಇಲ್ಲ ಫ್ಯಾಲೋಪಿಯನ್ ಟ್ಯೂಬ್ ಕ್ಯಾನ್ಸರ್, ಇದರಲ್ಲಿನೂ ಬ್ಲೀಡಿಂಗ್ ಬರುವಂಥ ಸಾಧ್ಯತೆ ಇದೆ. ತುಂಬ ಜಾಸ್ತಿ ಬ್ಲೀಡಿಂಗ್ ಇಲ್ಲದೇ ಇರ್ಬೋದು, ಆದ್ರೂ ಇನ್ ಬಿಟ್ವೀನ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಈ ಓವರಿ ಒಳಗೆ ಸಾಕಷ್ಟು ದೊಡ್ಡ ಸಿಸ್ಟ್ಗಳಾಗ್ಬಿಡುತ್ತೆ. ಆ ಸಿಸ್ಟಿಂದನೂ ಪ್ರಾಬ್ಲಮ್ ಆಗಿ ಈ ಥರ ಬ್ಲೀಡಿಂಗ್ ಎಕ್ಸೆಸಿವ್ ಆಗ್ಬೋದು, ಬೇಗ ಬ್ಲೀಡಿಂಗ್ ಶುರುವಾಗ್ಬೋದು. ಈ ಥರ ಪೇಷಂಟ್ಸಲ್ಲಿ ಓವರಿಯಲ್ಲಿ ಸಿಸ್ಟ್ ಇತ್ತು ಅಂದರೆ 20 ದಿವಸಕ್ಕೊಂದ್ಸಲಿ 15 ದಿವಸಕ್ಕೊಂದ್ಸಲಿ ಬ್ಲೀಡಿಂಗ್ ಎಲ್ಲ ಶುರುವಾಗ್ಬಿಡ್ಬೋದು ತುಂಬ ಜಾಸ್ತಿಯಾಗಿ. ಸೊ ಈ ಥರ ಕಾರಣಗಳೆಲ್ಲ ಮುಟ್ಟಿನಕ್ಕಿಂತ ಮುಂಚೆ ಆಗೋ ಈ ಎಕ್ಸೆಸಿವ್ ಬ್ಲೀಡಿಂಗಿಗೆ ಕಾರಣ ಆಗ್ಬೋದು. ನಾವು ಇದಕ್ಕೆ DUB ಅಂತ ಕರಿತೀವಿ, ಅಂದರೆ ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್. ಯಾವುದಕ್ಕಾಗ್ತಿದೆ ಕೆಲವೊಮ್ಮೆ ಗೊತ್ತೇ ಆಗಲ್ಲ. ಬ್ಲೀಡಿಂಗ್ ಆಗ್ತಾನೇ ಇರುತ್ತೆ, ಸ್ಕ್ಯಾನ್ ಮಾಡಿಸ್ತೀವಿ, ಎಲ್ಲ ಚೆನ್ನಾಗಿರುತ್ತೆ, ಗರ್ಭಕೋಶ ಒಳಗಡೆ ಚೆನ್ನಾಗಿರುತ್ತೆ, ಯೂಟಸ್ ಚೆನ್ನಾಗಿರುತ್ತೆ, ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಓವರೀಸ್ ಎಲ್ಲ ಚೆನ್ನಾಗಿರುತ್ತೆ. ಆದ್ರೂ ತುಂಬ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ. ನಾವು ಏನು ಅನಿಮಿಯಾ ಕರೆಕ್ಷನ್ ಮಾಡಿದ್ರೂ ಕಡಿಮೆ ಆಗಲ್ಲ, ಯಾವ ಥರ ಟ್ಯಾಬ್ಲೆಟ್ಸ್ ಕೊಟ್ಟರೂ ಕರೆಕ್ಷನ್ ಆಗಲ್ಲ. ಅಂಥವ್ರಲ್ಲಿ ಏನು ಮಾಡ್ತೀವಿ, ಏನು ಗರ್ಭಕೋಶ ಒಳಗಡೆಗೆ ಒಂದು ಕ್ಯಾಮರಾ ಹಾಕಿಬಿಟ್ಟು ಒಳಗೇನಾದರೂ ತೊಂದರೆ ಇದೆಯಾ ನೋಡಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿದವರಿಗೆ ಒಂದು ಮಿರೆನಾ ಅಂಥೇಳಿ ಹಾಕ್ತೀವಿ. ಮಿರೆನಾ ಅಥವಾ ಗರ್ಭಕೋಶ ಒಳಗಡೆಗೆ ಒಂಕಿ ಅಂತ, ಅದನ್ನು ಮೆಡಿಕೇಷನ್ ರಿಲೀಸ್ ಮಾಡುವಂಥ ಒಂಕಿನ ಗರ್ಭಕೋಶದ ಒಳಗಡೆ ಹಾಕ್ತೀವಿ. ಸೊ ಇದು ಯಾರಿಗೆ ಒಗ್ಗತ್ತೋ ಕರೆಕ್ಟಾಗಿ, ಇದರಿಂದ ಸಾಕಷ್ಟು ಜನಕ್ಕೆ ಏನು ಒಂದು ಪರ್ಸೆಪ್ಷನ್ ಇರುತ್ತೆ ಅಂದರೆ, ಈ ಒಂಕೆ ಹಾಕ್ಸ್ಕೊಂಡ್ರೆ ಅದೆಲ್ಲೋ ಹೊರಟೋಗ್ಬಿಡುತ್ತೆ, ಲಿವರ್ಗೆ ಹೋಗುತ್ತೆ, ನನ್ನ ಸ್ನೇಹಿತೆಗಾಗಿತ್ತು, ಈ ಥರ ಸಾಕಷ್ಟು ಜನ ಬರ್ತಾರೆ. ಆ ಥರ ಮಿಸ್ಕನ್ಸೆಪ್ಷನ್ಸ್ ಇಟ್ಕೋಬೇಡಿ. ಅದು ಒಗ್ದು ಕರೆಕ್ಟ್ ಆಯಿತು ನಿಮಗೆ ಅಂದರೆ 5 ವರ್ಷ 10 ವರ್ಷ ನಿಮಗೆ ಏನೂ ತೊಂದರೆ ಇರಲ್ಲ. ಮುಟ್ಟು ನಿಂತು ಹೋಗೋ ತನಕನೂ ಆ ಥರ ಮಿರೆನ ಅಥವಾ ಈ ಒಂಕೆ ಹಾಕ್ಸ್ಕೊಂಡು ಟ್ರೀಟ್ಮೆಂಟ್ ಪಡಿಬಹುದು.
ಸೊ ಒಂದು ಸಿಂಪಲ್ ಗರ್ಭಕೋಶ ಒಳಗಡೆ ಕ್ಯಾಮ್ರಾ ಹಾಕಿ ನಾವು ಚೆಕ್ ಮಾಡಿ ಅದನ್ನು ಹಾಕಿಬಿಟ್ರೆ ನಿಮಗೆ ಆಪ್ರೇಷನು ಬೇಕಾಗದೇ ಇರ್ಬೋದು, ಬರೀ ಇಷ್ಟರಲ್ಲೇ ಟ್ರೀಟ್ಮೆಂಟು ಆಗ್ಬೋದು. ಬಟ್ ಕೆಲವರಲ್ಲಿ ಏನಾಗಿರುತ್ತೆ, ಈ ಗರ್ಭಕೋಶ ಒಳಗಡೆ ಗೆಡ್ಡೆ, ಗರ್ಭಕೋಶ ವಾಲಲ್ಲಿ ಗೆಡ್ಡೆ, ಈ ಥರ ಎಲ್ಲ ಇರೋರಿಗೆ ನಾವು ಈ ಲ್ಯಾಪ್ರೋಸ್ಕೋಪಿ ಮೂಲಕ ಆಪ್ರೇಷನ್ ಮಾಡಬೇಕಾಗಿ ಬರುತ್ತೆ. ಯಾಕಂದರೆ ಈ ವಯಸ್ಸಲ್ಲಿ ಬರೀ ಗೆಡ್ಡೆ ತೆಗೆಯುವಂಥ ಆಪ್ರೇಷನ್ನು ಸಾಧಾರಣ ಮಾಡಲ್ಲ, ಇವರಿಗೆ ನಾವು ಗರ್ಭಕೋಶನೇ ತೆಗಿಬೇಕಾಗತ್ತೆ. ಅದೇ ಚಿಕ್ಕ ವಯಸ್ಸಲ್ಲಿ ಆದರೆ ಲೈಕ್ ಸೇ 40 ಇಯರ್ಸ್ 45ಕ್ಕಿಂತ ಕಡಿಮೆ ಯಾರಿಗೇ ಇದ್ರೂ ನಾವು ಗರ್ಭಕೋಶ ಒಳಗಡೆ ಇರೋ ಬರೀ ಗೆಡ್ಡೆನೇ ತೆಗಿಬೋದು, ಎಷ್ಟೇ ದೊಡ್ಡದಿರಲಿ ಅದನ್ನು ಗೆಡ್ಡೆ ತೆಗಿಬೋದು. ಆದರೆ ಈ ಮುಟ್ಟು ನಿಂತು ಹೋಗೋ ಟೈಮಲ್ಲಿ ಏನಿರುತ್ತೆ ಗರ್ಭಕೋಶನೇ ತೆಗಿಬೇಕಾಗತ್ತೆ. ಅದನ್ನು ಈ ಲ್ಯಾಪ್ರೋಸ್ಕೋಪಿ ಮೂಲಕನೇ, ಅಂದರೆ ಈ ದುರ್ಬಿನ್ ಮೂಲಕ ಆರ್ ಲೇಸರ್ ಅಂತ ಏನೋ ಕರೀತಾರೆ, ಆ ಲೇಸರ್ ಮೂಲಕನೇ ಈ ಆಪ್ರೇಷನ್ ಮಾಡಿ ಚಿಕ್ಕ ಚಿಕ್ಕ ಹೋಲ್ಗಳಲ್ಲೇ ಆಪ್ರೇಷನ್ ಮಾಡಿ ಸುಲಭವಾಗಿ ತೆಗೆದು 2-3 ದಿವಸದಲ್ಲಿ ಮನೆಗೆ ಡಿಸ್ಚಾರ್ಜು ಮಾಡೋ ಅಂಥ ವ್ಯವಸ್ಥೆ ಇರುತ್ತೆ ಇದರಲ್ಲಿ. ಇನ್ನು ಕೆಲವರಿಗೆ ಈ ಓವರಿ ಟ್ಯೂಬಲ್ಲಿ ಇರೋವಂಥ ತೊಂದರೆ ಇತ್ತು ಅಂದ್ರೂ ಅವರಿಗೂ ಈ ಗರ್ಭಕೋಶ ಓವರಿ ಟ್ಯೂಬ್ ಇದನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಅಗೇನ್ ಲ್ಯಾಪ್ರೋಸ್ಕೋಪಿ ಮೂಲಕನೇ ತೆಗೆದು ಅವರಿಗೆ ಒಂದು ಈ ಸಮಸ್ಯೆಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಇರುತ್ತೆ ಈ ಲ್ಯಾಪ್ರೋಸ್ಕೋಪಿಯಲ್ಲಿ. ಈ ಥರ ನಿಮ್ಗೆ ಯಾವುದೇ ತೊಂದರೆ ಇದ್ದರೆ ದಯವಿಟ್ಟು ಕೂತ್ಕೊಂಡು ಅದನ್ನು ನೀವು ಸಫರ್ ಮಾಡಬೇಡಿ. ಏನೇ ಇದ್ದರೂ ನಿಮ್ಮ ತೊಂದರೆಗಳು ಏನಿದೆ ನಿಮ್ಮ ಡಾಕ್ಟ್ರ್ ಹತ್ರ ಹೇಳ್ಕೋಬೇಕು, ಅದಕ್ಕೆ ಪರಿಹಾರ ಇರುತ್ತೆ. ಈ ವಯಸ್ಸಲ್ಲಿ ಒಂದು ಅನೀಮಿಯಾ ಆಗದೇ ಇರೋ ಹಾಗೆ ತಡೆಯೋದು ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಗೆ ಈ ಥರ ಯಾವುದೇ ತೊಂದರೆಗಳಿದ್ರೂ ಈ ಕೆಳಗೆ ಬರೋ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ವಿಚಾರಿಸ್ಬೋದು. ಡೈರೆಕ್ಟಾಗಿ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ, ಮೀಟ್ ಮಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಮೀಟ್ ಮಾಡಿ. ಧನ್ಯವಾದಗಳು.